ಚಿತ್ರದುರ್ಗದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಆಗ್ರಹ ಕೇಳಿ ಬಂದಿರುವ ಹಿನ್ನೆಲೆ ಗಾಂಧಿ ವೃತ್ತದ ಬಳಿ ರಸ್ತೆ ಬದಿಯ ಕಟ್ಟಡ ತೆರವು ಕಾರ್ಯ ಆರಂಭ ಆಗಿದೆಯಂತೆ. ಈ ಬಗ್ಗೆ ಈ ಹಿಂದೆ ರಿಪಬ್ಲಿಕಾನದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಮುಖ್ಯ ರಸ್ತೆಗೆ ಅಡ್ಡವಾಗಿದ್ದ ಕಟ್ಟಡಗಳ ತೆರವು ಕಾರ್ಯ ಆರಂಭಗೊಂಡಿದೆ. ಮುಖ್ಯ ರಸ್ತೆಗೆ ಅಡ್ಡವಾಗಿ ನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತಂತೆ. ಹಾಗಾಗಿ ಜನ ಆಗ್ರಹಿಸಿದ್ರು, ದಯವಿಟ್ಟು ಅದನ್ನ ತೆರವು ಮಾಡಬೇಕು ಅಂತ. ಈಗ ಜೆಸಿಬಿ ಮೂಲಕ ಕಟ್ಟಡ ನೆಲಸಮಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆ ಅಗಲೀಕರಣಕ್ಕೆ ಆಲ್ರೆಡಿ ನೋಟಿಸ್ ನೀಡಲಾಗಿತ್ತು. ಸಹಜವಾಗಿ ಏಕಾಏಕಿ ಹೋಗಿ ಅಂಗಡಿಗಳನ್ನ ತೆರವು ಮಾಡೋಕ್ಕಾಗಲ್ಲ. ನಿಯಮಗಳ ಪ್ರಕಾರ ಮೊದಲೊಂದು ನೋಟಿಸ್ ಕೊಡಬೇಕಾಗುತ್ತೆ ಅವ್ರಿಗೆ, ಇಲ್ಲ ಅಂದ್ರೆ ಪರ್ಯಾಯವಾಗಿ ವ್ಯವಸ್ಥೆನ ಮಾಡಿಕೊಡ್ಬೇಕಾಗುತ್ತೆ, ಇಲ್ಲ ಅವರೇ ಬೇರೆ ಕಡೆ ವ್ಯವಸ್ಥೆನ ಮಾಡ್ಕೊಳ್ಬೇಕು. ಅದಾದ ನಂತರ ತೆರವು ಕಾರ್ಯಾಚರಣೆ ಆರಂಭ ಆಗಬೇಕು. ಈಗ ನೋಟಿಸ್ ಕೊಟ್ಟು ಅದಾದ ಬಳಿಕ ತೆರವು ಕಾರ್ಯ ಆರಂಭ ಆಗಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ರಸ್ತೆ ಅಗಲೀಕರಣಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಚಿತ್ರದುರ್ಗದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಆಗ್ರಹ ಕೇಳಿ ಬಂದಿರುವ ಹಿನ್ನೆಲೆ ಗಾಂಧಿ ವೃತ್ತದ ಬಳಿ ರಸ್ತೆ ಬದಿಯ ಕಟ್ಟಡ ತೆರವು ಕಾರ್ಯ ಆರಂಭ ಆಗಿದೆಯಂತೆ. ಈ ಬಗ್ಗೆ ಈ ಹಿಂದೆ ರಿಪಬ್ಲಿಕಾನದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಮುಖ್ಯ ರಸ್ತೆಗೆ ಅಡ್ಡವಾಗಿದ್ದ ಕಟ್ಟಡಗಳ ತೆರವು ಕಾರ್ಯ ಆರಂಭಗೊಂಡಿದೆ. ಮುಖ್ಯ ರಸ್ತೆಗೆ ಅಡ್ಡವಾಗಿ ನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತಂತೆ. ಹಾಗಾಗಿ ಜನ ಆಗ್ರಹಿಸಿದ್ರು, ದಯವಿಟ್ಟು ಅದನ್ನ ತೆರವು ಮಾಡಬೇಕು ಅಂತ. ಈಗ ಜೆಸಿಬಿ ಮೂಲಕ ಕಟ್ಟಡ ನೆಲಸಮಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆ ಅಗಲೀಕರಣಕ್ಕೆ ಆಲ್ರೆಡಿ ನೋಟಿಸ್ ನೀಡಲಾಗಿತ್ತು. ಸಹಜವಾಗಿ ಏಕಾಏಕಿ ಹೋಗಿ ಅಂಗಡಿಗಳನ್ನ ತೆರವು ಮಾಡೋಕ್ಕಾಗಲ್ಲ. ನಿಯಮಗಳ ಪ್ರಕಾರ ಮೊದಲೊಂದು ನೋಟಿಸ್ ಕೊಡಬೇಕಾಗುತ್ತೆ ಅವ್ರಿಗೆ, ಇಲ್ಲ ಅಂದ್ರೆ ಪರ್ಯಾಯವಾಗಿ ವ್ಯವಸ್ಥೆನ ಮಾಡಿಕೊಡ್ಬೇಕಾಗುತ್ತೆ, ಇಲ್ಲ ಅವರೇ ಬೇರೆ ಕಡೆ ವ್ಯವಸ್ಥೆನ ಮಾಡ್ಕೊಳ್ಬೇಕು. ಅದಾದ ನಂತರ ತೆರವು ಕಾರ್ಯಾಚರಣೆ ಆರಂಭ ಆಗಬೇಕು. ಈಗ ನೋಟಿಸ್ ಕೊಟ್ಟು ಅದಾದ ಬಳಿಕ ತೆರವು ಕಾರ್ಯ ಆರಂಭ ಆಗಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ರಸ್ತೆ ಅಗಲೀಕರಣಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಚಿತ್ರದುರ್ಗದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಆಗ್ರಹ ಕೇಳಿ ಬಂದಿರುವ ಹಿನ್ನೆಲೆ ಗಾಂಧಿ ವೃತ್ತದ ಬಳಿ ರಸ್ತೆ ಬದಿಯ ಕಟ್ಟಡ ತೆರವು ಕಾರ್ಯ ಆರಂಭ ಆಗಿದೆಯಂತೆ. ಈ ಬಗ್ಗೆ ಈ ಹಿಂದೆ ರಿಪಬ್ಲಿಕಾನದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಮುಖ್ಯ ರಸ್ತೆಗೆ ಅಡ್ಡವಾಗಿದ್ದ ಕಟ್ಟಡಗಳ ತೆರವು ಕಾರ್ಯ ಆರಂಭಗೊಂಡಿದೆ. ಮುಖ್ಯ ರಸ್ತೆಗೆ ಅಡ್ಡವಾಗಿ ನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತಂತೆ. ಹಾಗಾಗಿ ಜನ ಆಗ್ರಹಿಸಿದ್ರು, ದಯವಿಟ್ಟು ಅದನ್ನ ತೆರವು ಮಾಡಬೇಕು ಅಂತ. ಈಗ ಜೆಸಿಬಿ ಮೂಲಕ ಕಟ್ಟಡ ನೆಲಸಮಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆ ಅಗಲೀಕರಣಕ್ಕೆ ಆಲ್ರೆಡಿ ನೋಟಿಸ್ ನೀಡಲಾಗಿತ್ತು. ಸಹಜವಾಗಿ ಏಕಾಏಕಿ ಹೋಗಿ ಅಂಗಡಿಗಳನ್ನ ತೆರವು ಮಾಡೋಕ್ಕಾಗಲ್ಲ. ನಿಯಮಗಳ ಪ್ರಕಾರ ಮೊದಲೊಂದು ನೋಟಿಸ್ ಕೊಡಬೇಕಾಗುತ್ತೆ ಅವ್ರಿಗೆ, ಇಲ್ಲ ಅಂದ್ರೆ ಪರ್ಯಾಯವಾಗಿ ವ್ಯವಸ್ಥೆನ ಮಾಡಿಕೊಡ್ಬೇಕಾಗುತ್ತೆ, ಇಲ್ಲ ಅವರೇ ಬೇರೆ ಕಡೆ ವ್ಯವಸ್ಥೆನ ಮಾಡ್ಕೊಳ್ಬೇಕು. ಅದಾದ ನಂತರ ತೆರವು ಕಾರ್ಯಾಚರಣೆ ಆರಂಭ ಆಗಬೇಕು. ಈಗ ನೋಟಿಸ್ ಕೊಟ್ಟು ಅದಾದ ಬಳಿಕ ತೆರವು ಕಾರ್ಯ ಆರಂಭ ಆಗಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ರಸ್ತೆ ಅಗಲೀಕರಣಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಚಿತ್ರದುರ್ಗದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಆಗ್ರಹ ಕೇಳಿ ಬಂದಿರುವ ಹಿನ್ನೆಲೆ ಗಾಂಧಿ ವೃತ್ತದ ಬಳಿ ರಸ್ತೆ ಬದಿಯ ಕಟ್ಟಡ ತೆರವು ಕಾರ್ಯ ಆರಂಭ ಆಗಿದೆಯಂತೆ. ಈ ಬಗ್ಗೆ ಈ ಹಿಂದೆ ರಿಪಬ್ಲಿಕಾನದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಮುಖ್ಯ ರಸ್ತೆಗೆ ಅಡ್ಡವಾಗಿದ್ದ ಕಟ್ಟಡಗಳ ತೆರವು ಕಾರ್ಯ ಆರಂಭಗೊಂಡಿದೆ. ಮುಖ್ಯ ರಸ್ತೆಗೆ ಅಡ್ಡವಾಗಿ ನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತಂತೆ. ಹಾಗಾಗಿ ಜನ ಆಗ್ರಹಿಸಿದ್ರು, ದಯವಿಟ್ಟು ಅದನ್ನ ತೆರವು ಮಾಡಬೇಕು ಅಂತ. ಈಗ ಜೆಸಿಬಿ ಮೂಲಕ ಕಟ್ಟಡ ನೆಲಸಮಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆ ಅಗಲೀಕರಣಕ್ಕೆ ಆಲ್ರೆಡಿ ನೋಟಿಸ್ ನೀಡಲಾಗಿತ್ತು.
ಸಹಜವಾಗಿ ಏಕಾಏಕಿ ಹೋಗಿ ಅಂಗಡಿಗಳನ್ನು ತೆರವು ಮಾಡೋಕ್ಕಾಗಲ್ಲ. ನಿಯಮಗಳ ಪ್ರಕಾರ ಮೊದಲೊಂದು ನೋಟಿಸ್ ಕೊಡಬೇಕಾಗುತ್ತೆ ಅವ್ರಿಗೆ, ಇಲ್ಲಾಂದರೆ ಪರ್ಯಾಯವಾಗಿ ವ್ಯವಸ್ಥೆನ ಮಾಡಿಕೊಡ್ಬೇಕಾಗುತ್ತೆ, ಇಲ್ಲ ಅವರೇ ಬೇರೆ ಕಡೆ ವ್ಯವಸ್ಥೆನ ಮಾಡಿಕೊಳ್ಬೇಕು. ಅದಾದ ನಂತರ ತೆರವು ಕಾರ್ಯಾಚರಣೆ ಆರಂಭ ಆಗಬೇಕು. ಈಗ ನೋಟಿಸ್ ಕೊಟ್ಟು ಅದಾದ ಬಳಿಕ ತೆರವು ಕಾರ್ಯ ಆರಂಭ ಆಗಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ರಸ್ತೆ ಅಗಲೀಕರಣಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಚಿತ್ರದುರ್ಗದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಆಗ್ರಹ ಕೇಳಿ ಬಂದಿರುವ ಹಿನ್ನೆಲೆ ಗಾಂಧಿ ವೃತ್ತದ ಬಳಿ ರಸ್ತೆ ಬದಿಯ ಕಟ್ಟಡ ತೆರವು ಕಾರ್ಯ ಆರಂಭ ಆಗಿದೆಯಂತೆ. ಈ ಬಗ್ಗೆ ಈ ಹಿಂದೆ ರಿಪಬ್ಲಿಕಾಣದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಮುಖ್ಯ ರಸ್ತೆಗೆ ಅಡ್ಡವಾಗಿದ್ದ ಕಟ್ಟಡಗಳ ತೆರವು ಕಾರ್ಯ ಆರಂಭಗೊಂಡಿದೆ. ಮುಖ್ಯ ರಸ್ತೆಗೆ ಅಡ್ಡವಾಗಿ ನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತಂತೆ. ಹಾಗಾಗಿ ಜನ ಆಗ್ರಹಿಸಿದ್ರು, ದಯವಿಟ್ಟು ಅದನ್ನ ತೆರವು ಮಾಡಬೇಕು ಅಂತ. ಈಗ ಜೆಸಿಬಿ ಮೂಲಕ ಕಟ್ಟಡ ನೆಲಸಮಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆ ಅಗಲೀಕರಣಕ್ಕೆ ಆಲ್ರೆಡಿ ನೋಟಿಸ್ ನೀಡಲಾಗಿತ್ತು. ಸಹಜವಾಗಿ ಏಕಾಏಕಿ ಹೋಗಿ ಅಂಗಡಿಗಳನ್ನು ತೆರವು ಮಾಡೋಕ್ಕಾಗಲ್ಲ. ನಿಯಮಗಳ ಪ್ರಕಾರ ಮೊದಲೊಂದು ನೋಟಿಸ್ ಕೊಡಬೇಕಾಗುತ್ತೆ ಅವ್ರಿಗೆ, ಇಲ್ಲಾಂದರೆ ಪರ್ಯಾಯವಾಗಿ ವ್ಯವಸ್ಥೆನ ಮಾಡಿಕೊಡ್ಬೇಕಾಗುತ್ತೆ, ಇಲ್ಲ ಅವರೇ ಬೇರೆ ಕಡೆ ವ್ಯವಸ್ಥೆನ ಮಾಡಿಕೊಳ್ಬೇಕು. ಅದಾದ ನಂತರ ತೆರವು ಕಾರ್ಯಾಚರಣೆ ಆರಂಭ ಆಗಬೇಕು. ಈಗ ನೋಟಿಸ್ ಕೊಟ್ಟು ಅದಾದ ಬಳಿಕ ತೆರವು ಕಾರ್ಯ ಆರಂಭ ಆಗಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ರಸ್ತೆ ಅಗಲೀಕರಣಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಚಿತ್ರದುರ್ಗದ ಮುಖ್ಯ ರಸ್ತೆ ಅಗಲೀಕರಣಕ್ಕೆ ಆಗ್ರಹ ಕೇಳಿ ಬಂದಿರುವ ಹಿನ್ನೆಲೆ ಗಾಂಧಿ ವೃತ್ತದ ಬಳಿ ರಸ್ತೆ ಬದಿಯ ಕಟ್ಟಡ ತೆರವು ಕಾರ್ಯ ಆರಂಭ ಆಗಿದೆಯಂತೆ. ಈ ಬಗ್ಗೆ ಈ ಹಿಂದೆ ರಿಪಬ್ಲಿಕಾಣದಲ್ಲಿ ವರದಿ ಪ್ರಸಾರ ಮಾಡಲಾಗಿತ್ತು. ಮುಖ್ಯ ರಸ್ತೆಗೆ ಅಡ್ಡವಾಗಿದ್ದ ಕಟ್ಟಡಗಳ ತೆರವು ಕಾರ್ಯ ಆರಂಭಗೊಂಡಿದೆ. ಮುಖ್ಯ ರಸ್ತೆಗೆ ಅಡ್ಡವಾಗಿ ನಿತ್ಯವೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತಂತೆ. ಹಾಗಾಗಿ ಜನ ಆಗ್ರಹಿಸಿದ್ರು, ದಯವಿಟ್ಟು ಅದನ್ನ ತೆರವು ಮಾಡಬೇಕು ಅಂತ. ಈಗ ಜೆಸಿಬಿ ಮೂಲಕ ಕಟ್ಟಡ ನೆಲಸಮಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಿ. ರಸ್ತೆ ಅಗಲೀಕರಣಕ್ಕೆ ಆಲ್ರೆಡಿ ನೋಟಿಸ್ ನೀಡಲಾಗಿತ್ತು. ಸಹಜವಾಗಿ ಏಕಾಏಕಿ ಹೋಗಿ ಅಂಗಡಿಗಳನ್ನು ತೆರವು ಮಾಡೋಕ್ಕಾಗಲ್ಲ. ನಿಯಮಗಳ ಪ್ರಕಾರ ಮೊದಲೊಂದು ನೋಟಿಸ್ ಕೊಡಬೇಕಾಗುತ್ತೆ ಅವ್ರಿಗೆ, ಇಲ್ಲಾಂದರೆ ಪರ್ಯಾಯವಾಗಿ ವ್ಯವಸ್ಥೆನ ಮಾಡಿಕೊಡ್ಬೇಕಾಗುತ್ತೆ, ಇಲ್ಲ ಅವರೇ ಬೇರೆ ಕಡೆ ವ್ಯವಸ್ಥೆನ ಮಾಡಿಕೊಳ್ಬೇಕು. ಅದಾದ ನಂತರ ತೆರವು ಕಾರ್ಯಾಚರಣೆ ಆರಂಭ ಆಗಬೇಕು. ಈಗ ನೋಟಿಸ್ ಕೊಟ್ಟು ಅದಾದ ಬಳಿಕ ತೆರವು ಕಾರ್ಯ ಆರಂಭ ಆಗಿರುವ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇದು ರಸ್ತೆ ಅಗಲೀಕರಣಕ್ಕೆ ನಗರಸಭೆ ಅಧಿಕಾರಿಗಳು ಮುಂದಾಗಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ.